ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾವಿನ್ಕುರ್ವಾದ ತೂಗು ಸೇತುವೆ ವೀಕ್ಷಣೆ ಮಾಡಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಆದಷ್ಟು ಬೇಗ ಹೊಸ ಸೇತುವೆ ನಿರ್ಮಾಣ ಮಾಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇಲ್ಲಿಯ ಸೇತುವೆಯ ಪರಿಸ್ಥಿತಿ ನೋಡಿದ್ದೇನೆ. ಜಿಲ್ಲೆಯಲ್ಲಿ ಇಂತಹ ಹಲವಾರು ಬೇಡಿಕೆ ಇದೆ. ಕ್ರಿಯಾ ಯೋಜನೆ ಮಾಡುತ್ತೇವೆ. ಯಾವುದು ಕ್ರಿಯಾ ಯೋಜನೆಗೆ ತೆಗೆದುಕೊಳ್ಳಬೇಕು ಎಂದು ಪರಿಶೀಲಿಸುತ್ತೇವೆ. ಹಣಕಾಸಿನ ಲಭ್ಯತೆಯನ್ನು ನೋಡಿಕೊಳ್ಳಬೇಕು. ಈ ಸೇತುವೆ ನಿರ್ಮಾಣ ಮಾಡಲು ಸಾಕಷ್ಟು ಅನುದಾನ ಬೇಕು. ಇದು ಒಂದೇ ಆದರೆ ಅಡ್ಡಿಲ್ಲ. ಇಂಥದ್ದು ಬಹಳಷ್ಟು ಇದೆ. ಒಂದೊಂದು ಹಾಗೆ ಮಾಡಬೇಕು. ಮುಂದೆ ನೋಡೋಣ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳಸ್ ವೈದ್ಯ, ಶಾಸಕ ದಿನಕರ ಶೆಟ್ಟಿ, ಮಾಜಿ ಶಾಸಕಿ ಶಾರದಾ ಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಬ್ಲಾಕ್ ಅಧ್ಯಕ್ಷ ಮಹೇಶ್ ನಾಯ್ಕ್, ವಿನೋದ್ ನಾಯ್ಕ್ ಕರ್ಕಿ, ತುಕಾರಾಮ್ ನಾಯ್ಕ್, ಶ್ರೀಕಾಂತ್ ಮೊಗೇರ್, ಹರೀಶ್ ನಾಯ್ಕ್, ಹರಿಶ್ಚಂದ್ರ ನಾಯ್ಕ್ ಇನ್ನಿತರ ಮುಖಂಡರು, ಅಧಿಕಾರಿಗಳು ಇದ್ದರು. ಕರ್ಕಿ ಪಾವಿನ್ಕುರ್ವ ತೂಗು ಸೇತುವೆ ಸಂಪೂರ್ಣ ಹಾಳಾಗಿದೆ. ಬೈಕ್ ಸಂಚಾರ ನಿಲ್ಲಿಸಿದ್ದಾರೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಕಾಲು ನಡಿಗೆಯಲ್ಲಿ ಸೇತುವೆ ದಾಟಿದ್ದಾರೆ. ಇವತ್ತೋ ನಾಳೆಯೋ ಮುರಿದು ಬೀಳುವ ಸ್ಥಿತಿಯಲ್ಲಿರುವ ಸೇತುವೆ ವೀಕ್ಷಣೆ ಮಾಡಿದ ಸಚಿವರು ಸ್ಥಳದಲ್ಲೇ ಪರ್ಯಾಯ ವ್ಯವಸ್ಥೆ ಘೋಷಣೆ ಮಾಡಲು ಮುಂದಾಗಲಿಲ್ಲ. ನೋಡಿದರೆ ಸರ್ಕಾರದಲ್ಲಿ ಹಣಕಾಸಿನ ಕೊರತೆ ಇದ್ದಂತೆ ಕಂಡುಬಂತು. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ನೋಡೋಣ ಎನ್ನುವ ಹಾರಿಕೆ ಉತ್ತರ ಕೊಟ್ಟರು. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಮಾವಿನಹೊಳೆ ಹತ್ತಿರದ ಕುದುರ್ಗಿ ತೂಗು ಸೇತುವೆಯನ್ನು ಸಚಿವ ಸತೀಶ್ ಜಾರಕಿಹೊಳಿ ವೀಕ್ಷಣೆ ಮಾಡಿದರು. ಈ ಸೇತುವೆ ಕೂಡ ಕೆಲವು ಕಡೆ ಹಾಳಾಗಿದೆ. ಇತ್ತೀಚೆಗೆ ಅದರ ರಿಪೇರಿ ಮಾಡಲಾಗಿತ್ತು. ನದಿ ಆಚೆಯ ಜನರಿಗೆ ಈ ತೂಗು ಸೇತುವೆ ಮೇಲಿನ ಸಂಚಾರ ಅನುಕೂಲವಾಗಿತ್ತು. ಇದನ್ನು ಕೂಡ ಸಚಿವರು ವೀಕ್ಷಣೆ ಮಾಡಿದರು. ನಂತರ ಅಲ್ಲಿಂದ ಹೊನ್ನಾವರದ ಸರ್ಕಾರಿ ವಸತಿ ಗೃಹಕ್ಕೆ ತೆರಳಿ ಊಟ ಮಾಡಿ ಹೆಲಿಕಾಪ್ಟರ್ ಮೂಲಕ ತೆರಳಿದರು. ಈ ಸಂದರ್ಭದಲ್ಲಿ ಸಚಿವ ಮಂಕಾಳ್ ವೈದ್ಯ ಸೇರಿ ಹಲವಾರು ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದ್ದರು. ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಯಾವುದು ಐಡೆಂಟಿಫೈ ಅಂತ ಹೋಗಬೇಕು, ಯಾಕಂದ್ರೆ ನಮ್ಗೆ ಹಣಕಾಸಿನ ಲಭ್ಯತೆ ಭಾಳ ಮುಖ್ಯ. ಸುಮಾರು ದಿನಗಳಿಂದ ಶೆಟ್ಟಿ ಅವರು ಮುಖ್ಯವಾಗಿ ಮಾಡಿ ಲಾಸ್ಟ್ ಬಜೆಟಲ್ಲಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ನೋಡೋಣ ಯಾವ್ದು ತೊಗೋಬೇಕು, ಯಾವುದಂತ ಖುದ್ದಾಗಿ ಚರ್ಚೆ ಮಾಡ್ತೀವಿ, ಡೀಟೇಲ್ ಎಸ್ಟಿಮೇಟ್ ಮಾಡ್ತೀವಿ. ಈಗ ಅದರ ಅಷ್ಟೇ ಇಲ್ಲ, ಭಾಳಷ್ಟು ಇದೆ. ಆದರೂ ಕೂಡ ಒಂದೊಂದಾಗಿ